ಸೊ ಫಸ್ಟ್ ಆಫ್ ಆಲ್ ನಮಸ್ಕಾರ, ಐಶ್ವರ್ಯ ರೇಚಲ್ ಅಂತ. ನನಗೆ ತುಂಬ ಖುಷಿ ಆಗ್ತಿದೆ. ಇದು ನನ್ನ ಡೆಬ್ಯೂ ಮೂವಿ, ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಮಾಡ್ತಿರೋದು ಆ್ಯಂಡ್ ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್. ನನ್ನ ರೋಲ್ ಬಗ್ಗೆ ಹೇಳಬೇಕಂದ್ರೆ, ಆ್ಯಸ್ ಅ ಫ್ರೆಂಡ್ ನಾನು ರಿತಿಕನ್ ಜೊತೆ ಹೆಂಗಿರ್ತೀನಿ ಮೂವಿಯಲ್ಲಿ, ಅವಳು ಮಾಡೋ ತಪ್ಪು ಸರಿ ಹೇಳ್ತೀನಾ ಇಲ್ಲ ತಿದ್ತೀನ ಅವಳನ್ನ ಇಲ್ವಾ, ಅದೆಲ್ಲ ಇದೆ. ಆ್ಯಂಡ್ ನಂದು ಒಂದು ಬೇರೆ ಥರ ರಿಲೇಷನ್ಶಿಪ್ಸ್, ಈ ನಡುವೆ ರಿಲೇಷನ್ಶಿಪ್ ಹೇಗಿರುತ್ತೆ, ಲಕ್ಷ್ಮಣ್ ಟೇಕುಮುಡಿ ಅವರೇ ನನ್ನ ಆಪೋಸಿಟ್ ಇರೋದು. ಸೊ ಅವ್ರ ಆಪೋಸಿಟ್ ಆ್ಯಕ್ಟ್ ಮಾಡಿ ಹೆಂಗಿರುತ್ತೆ ಈ ನಡುವೆ ರಿಲೇಷನ್ಶಿಪ್ಸ್ ಎಲ್ಲ, ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಇದೆ. ಆ್ಯಂಡ್ ಆ್ಯಕ್ಚುಲಿ ನಾನು ಸ್ಕ್ರಿಪ್ಟೇ ಕೇಳಲಿಲ್ಲ ನಾನು ಎಸ್ ಅನ್ನೋಕ್ಕಿಂತ ಮುಂಚೆ. ಬರೀ ಪ್ರೊಡಕ್ಷನ್ ಹೌಸ್ ಮತ್ತು ಪ್ರದೀಪ್ ಸರ್ ಮೇಲೆ ಟ್ರಸ್ಟ್ ಇಟ್ಕೊಂಡು ನನಗೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಇವರು ಚಾನ್ಸ್ ಕೊಡ್ತಿದ್ರು. ಸೊ ಐ ಸೆಡ್ ಎಸ್. ಆ್ಯಂಡ್ ಪ್ರದೀಪ್ ಸರ್ ಬಗ್ಗೆ ಹೇಳಬೇಕಂದ್ರೆ, ನೀವು ಕೇಳಿದ್ರಿ ಚಾಲೆಂಜಸ್ ಇತ್ತಾ, ನೀವೇ ಎಲ್ಲ ಮಾಡ್ತಾ ಇದ್ದೀರಾ ಅಲ್ವಾ ಅಂತ. ದ ಥಿಂಗ್ ವಿತ್ ಪ್ರದೀಪ್ ಸರ್ ಇಸ್, ಅಫ್ಕೋರ್ಸ್ ಅವ್ರು ಮೋಟಿವೇಶ್ನಲ್ ಸ್ಪೀಕರ್ ಆಗಿದ್ದಾರೆ ಆಲ್ರೆಡಿ. ಆ್ಯಂಡ್ ಪಕ್ಕದ ಮನೆ ಅಂಕಲ್ ಅಂತ ವೀಡಿಯೋಸ್ ಮಾಡ್ತಿದ್ರು. ಸೊ ಅದೆಲ್ಲ ತುಂಬ ವೈರಲ್ ಆಗಿತ್ತು ಅವಾಗಲೇ. ಸೊ ಅಷ್ಟು ಗುಡ್ ರಿಲೇಷನ್ಸ್ ಇದೆ ಅವ್ರಿಗೆ, ಇಂಡಸ್ಟ್ರಿಯಲ್ಲೂ ಇದೆ, ಈವನ್ ಔಟ್ಸೈಡ್ ಕಾರ್ಪೊರೇಟ್ ಕಂಪನೀಸ್ ಆಗಿರಲಿ, ಕಾಲೇಜಸ್, ಸ್ಕೂಲ್ಸ್ ಆಗಿರಲಿ. ಸೊ ಎಲ್ಲರೂ ಲೈಕ್ ಜನ ಇದ್ದಾರೆ ಹೆಲ್ಪ್ ಮಾಡೋಕ್ಕೆ, ಅಡ್ವೈಸ್ ಮಾಡೋಕ್ಕೆ. ಆ ಥರ ಇವರು ಗುಡ್ ರ್ಯಾಪೋ ಮೇಂಟೈನ್ ಮಾಡಿದ್ದಾರೆ. ಸೊ ದಟ್ ವೇ ಚಾಲೆಂಜಸ್ ಅಂತಲ್ಲ, ಅವ್ರ ಇನ್ವಾಲ್ವ್ಮೆಂಟ್, ಇಂಟ್ರೆಸ್ಟ್ ಅಷ್ಟಿದೆ. ಸೊ ಫೈಟ್ ಮಾಸ್ಟರು ಇವರೇ, ಬಟ್ ಹೆಲ್ಪ್ ಮಾಡೋಕ್ಕೆ, ಅಡ್ವೈಸ್ ಮಾಡೋಕ್ಕೆ ಯಾರು ಇದ್ದಾರೆ, ಕೊರಿಯೋಗ್ರಫಿನೂ ಇವ್ರದ್ದೆ, ಕಾಸ್ಟ್ಯೂಮ್ ಡಿಸೈನಿಂಗ್ ಸ್ಟೈಲಿಸ್ಟು ಇವರೇ. ಸೊ ಆ ಥರ ನಾವೇ ಈವನ್ ರಿತಿಕಾ ನಾನು ಡ್ಯಾನ್ಸ್ ಸೀಕ್ವೆನ್ಸ್ ಎಲ್ಲ ನಾವೇ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್ಗೂ ಹೇಳ್ಕೊಟ್ಟಿದ್ದೀವಿ. ಸೊ ಆ ಥರ ಫುಲ್ ಟೀಮ್ದು ಇನ್ವಾಲ್ವ್ಮೆಂಟ್ ಇದೆ. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಪ್ರದೀಪ್ ಸರ್ ನನಗೆ ಸೆಲೆಕ್ಟ್ ಮಾಡಿದ್ದಕ್ಕೆ ಮೂವಿಗೆ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. 27th ಎಲ್ಲರೂ ನೋಡಿ. ಆ್ಯಂಡ್ ಎಸ್, ಥ್ಯಾಂಕ್ ಯು. ಒಂದೇ ವರ್ಡ್ ಅಂದರೆ ವೇರ್ ದರ್ ಇಸ್ ಎ ವಿಲ್ ದರ್ ಇಸ್ ಎ ವೇ ಅಂತ. ಆ ವಿಲ್ 100% ಹಾಕ್ಬಿಟ್ಟಿದೆ ನನ್ನ ಮೂವಿಗೆ. ಆ ಸಿನಿಮಾ ಅದು 2 years ಜರ್ನಿ, ಅದು ಟೋಟಲ್ 2 year ಜರ್ನಿ. ಯಾಕಂದರೆ ನಮಗೆ ವಿ ಹ್ಯಾವ್ ಟು ಬಿ ಶ್ಯೂರ್. ಏನಾಗುತ್ತೆ, ನನಗೆ ಒಬ್ಬರು ಈ ಜರ್ನಿಲಿ ಒಂದು ಪ್ರೊಡ್ಯೂಸರ್ ಪರಿಚಯ ಆಗಿದ್ರು. ಅವ್ರು ಏನು ಮಾಡ್ತಿದ್ರು, ಎವ್ರಿ ಫ್ರೈಡೆ ಆದರೆ ಒಂದು ಟಿಕೆಟ್ ಹಾಕೋರು. ಆ ಸಿನಿಮಾ ಮಧ್ಯಾಹ್ನ ತೆಗ್ಬಿಡ್ತಾರೆ ಹೋಗಂತ. ಅವ್ರಿಗೆ ಹೆಂಗೆ ಇನ್ಫಾರ್ಮೇಷನ್ ಸಿಗ್ತಾಯಿತ್ತೋ ಗೊತ್ತಿಲ್ಲ. ಸೊ ಅದನ್ನ ನೋಡಿ ಅವ್ರು ಹೇಳ್ದಂಗೆ ಮಧ್ಯಾಹ್ನ ತೆಗಿಯೋರು. ಅದು ಏನು ಮಾಡಬೇಕಂತ ಗೊತ್ತಿಲ್ಲ ಅಂದರು, ಏನು ಮಾಡಬಾರ್ದು ಅನ್ನೋ ಒಂದು ಪಾಠ ಕಲಿಸ್ಕೊಟ್ರು. ಸೊ ಅದನ್ನೆಲ್ಲ ತಿರುಗಿಸಿ ಮತ್ತೆ ಇದು ಮಾಡಿ, ಯಾವುದೋ ಎಕ್ಸೈಟ್ಮೆಂಟಲ್ಲಿ ಯಾವುದೂ ಮುರಿಯಲ್ಲ. ನಮ್ಗೇನೋ ಒಂದು ಥಾಟ್ಸ್ ಬರ್ತಾನೆ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕೂತಿ ಟ್ರಾವೆಲ್ ಮಾಡಿ, ಶೂಟ್ ಮಾಡಿ, ನೋಡಿ, ಮ್ಯೂಸಿಕ್ ಹಾಕಿ, ಫೋನಲ್ಲೇ ಎಲ್ಲ ಮಾಡಿರ್ತೀವಿ ಪಿಕ್ಚರು. ಆಮೇಲೆ ಎಲ್ಲ ಹೋದ್ಮೇಲೆ ಸೆಟ್ಟಲ್ಲಿ ಆ್ಯಕ್ಚುಲಿ ನಮ್ಮದು ಸ್ಪೀಡೆಸ್ಟ್ ಶೂಟಿಂಗ್ ಆಗೋದು. ಯಾಕಂದರೆ ಕ್ಲಿಯರ್ ಇರ್ತೀವಿ, ಇಷ್ಟೇ ಲೆಂತು ಈ ಡೈಲಾಗ್ ಹಾಕೋದು, ಇಷ್ಟೇ ಇದು ಹಾಕೋದು, ಎಡಿಟ್ ಮಾಡಿ ಇಟ್ಬಿಡ್ತೀವಿ. ಸೊ ಆ ಥರ ಒಂದು ಶೂಟಿಂಗ್ ಫಾರ್ಮೆಟಲ್ಲಿ ಮಾಡಿದ್ದು, ಟೈಮ್ ತೊಗೊಂಡಿದ್ದು. ಜೊತೆಗೆ ವಿ ಹ್ಯಾವ್ ನೋ ಹರಿ. ಇವಾಗ ನಮಗೆ ಸಿನಿಮಾ ಮಾಡುವಂತ ಯಾರೂ ಇಲ್ಲ, ಯಾರೂ ಹೇಳಿಲ್ಲ, ಯಾರೂ ಕಾಯ್ತಲ್ಲ ನಮ್ಮ ಸಿನಿಮಾ ಬರಲಿ ಅಂತ. ಮಾಡಿಕೊಟ್ರೆ ಚೆನ್ನಾಗಿ ಕೊಡಬೇಕು. ಯಾಕಂದರೆ ಇದರಿಂದ ಇಷ್ಟು ಜನ ಆರ್ಟಿಸ್ಟ್ಗಳಿಗೆ ಒಂದು ಪ್ಲಸ್ ಆಗಬೇಕು. ಒಂದೊಳ್ಳೆ ಸಿನಿಮಾ ಮಾಡಿದ್ರಪ್ಪ, ಇವರು ಇಷ್ಟೆಲ್ಲ ದೊಡ್ಡ ಸಂಸ್ಥೆಯಿಂದ ಮಾಡಿದ್ರು ಅಂತ ಒಂದೊಳ್ಳೆ ಹೆಸರು ಬರಬೇಕು, ಇದು ಉದ್ದೇಶ.